ಬೆಳಗಾವಿಯ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಯಾವುದೇ ಕಾರಣಕ್ಕೆ ಕೃಷ್ಣ ಮೃಗಗಳ ಸಾವಾಗ್ತಿದೆ ಅನ್ನೋದನ್ನು ಪತ್ತೆ ಹಚ್ಚಲು ಬನ್ನೇರುಘಟ್ಟದಿಂದ ವೈದ್ಯರ ತಂಡ ಮುಂದಾಗಿದ್ದಾರೆ. ಅಷ್ಟಕ್ಕೂ ಕೃಷ್ಣ ಮೃಗಗಳ ಸಾವಿಗೆ ಕಾರಣ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ 29 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಭಾರೀ ಆತಂಕ ಮೂಡಿಸಿದೆ. ಈ ರೀತಿ ಸಾಲು ಸಾಲಾಗಿ ಕೃಷ್ಣ ಮೃಗಗಳು ಸಾವನ್ನಪ್ಪಲು ಕಾರಣ ಏನು ಅನ್ನೋದೇ ನಿಗೂಢವಾಗಿದೆ. ಜಿಗಿಯುತ್ತಾ ಕುಣಿಯುತ್ತಾ ಬಂದವರಿಗೆ ರೋಮಾಂಚನಕಾರಿ ಅನುಭವ ನೀಡುತ್ತಿದ್ದ ಕೃಷ್ಣ ಮೃಗಗಳು ಇದೀಗ ಸಾವಿನ ಮನೆ ಸೇರ್ತಿವೆ. 3 ದಿನದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 29 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ವಿಚಾರ ತಿಳಿತಾ ಇದ್ದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬನ್ನೇರುಘಟ್ಟದಿಂದ ಒಂದು ವೈದ್ಯರ ತಂಡ ರವಾನೆ ಮಾಡೋದರ ಜೊತೆಗೆ ಸಾವಿಗೆ ಕಾರಣ ಏನು ಅಂತ ವರದಿ ನೀಡಲು ಆದೇಶ ಮಾಡಿದ್ರು. ಈ ಆದೇಶದ ಬೆನ್ನಲ್ಲೇ ಇಬ್ಬರು ವೈದ್ಯರ ತಂಡ ಬೆಳಗಾವಿಗೆ ಬಂದು ಇಂದು ಪರಿಶೀಲನೆ ನಡೆಸಿ ಕಾರಣ ಪತ್ತೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಶೆಡ್ಯೂಲ್ ಮೇಲೆ ಇರೋದ್ರಿಂದ ನಾವು ಇದಕ್ಕೆಲ್ಲ ರೀತಿ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿ ಅದರದ್ದು ರೆಕಾರ್ಡಿಂಗ್ಸ್ ನಮ್ಮದೆಲ್ಲ ಅಬ್ಸರ್ವೇಷನ್ಸ್ ಎಲ್ಲ ತೊಗೊಂಡಿದ್ವಿ. ಅದರಲ್ಲಿ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕಂಡು ಬಂದಿದೆ. ಇದೇ ರೀತಿಯಾಗಿ ನಾವು ಎಲ್ಲ ಸ್ಯಾಂಪಲ್ಸ್ಗಳನ್ನು ನಮ್ಮ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರುವ ವೈಲ್ಡ್ ಅನಿಮಲ್ ಡಿಸೀಸ್ ಡಯಾಗ್ನೋಸಿಸ್ ಲ್ಯಾಬಿಗೆ ನಾವು ಮುಂದಿನ ವರದಿಗೆ ಏನಂತಾರೆ ಪ್ರೊವಿಷನಲ್ ಕನ್ಫರ್ಮೇಟೆಡ್ ಡಯಾಗ್ನೋಸಿಸ್ಗೆ ಅವೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಅದು ವರದಿ ನಾನು ಇದು ಇದೆ ಬರಬೇಕು. ಅದ್ರ ಮುಂದೆ ನಾವು ಏನು ಎಕ್ಸಾಕ್ಟ್ ವಾಟ್ ಇಸ್ ದ ಕಾಸ್ ದಟ್ ಬೇರೆ ಪ್ರಾಣಿಗಳು ಯಾವುದು ಬಂದಿದೆ? ಯಾವುದೂ ಇಲ್ಲ ಸರ್. ಆಲ್ ಅನಿಮಲ್ಸ್ ಆರ್ ಅಬ್ಸಲ್ಯೂಟ್ಲಿ ಫೈನ್. ನಾವು ಇಲ್ಲ ಸರ್, ಏನು ಬಂದಿಲ್ಲ ಸರ್. ಎಲ್ಲ ನಾವು ಎಲ್ಲ ಪರೀಕ್ಷಣೆ ಮಾಡ್ತೀವಿ. ಡೈಲಿ ಹೋಗಿ ರೌಂಡ್ಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಪ್ರತಿ ಒಂದು ಆನಿಮಲ್ಸ್ಗೆ ನಾವು ಅಬ್ಸರ್ವ್ ಮಾಡ್ತೀನಿ. ನಾನು ಸ್ವಂತಾಗಿ ಅಬ್ಸರ್ವ್ ಮಾಡ್ತೀನಿ. ಪ್ರತಿ ಒಂದು ಕೃಷ್ಣ ಮೃಗಗಳ ಸಾವಿನ ಸರಣಿ ಮುಂದುವರೆದಿದ್ದು ನಿನ್ನೆ ರಾತ್ರಿ ಕೂಡ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಇನ್ನುಳಿದ 9 ಕೃಷ್ಣ ಮೃಗಗಳಲ್ಲಿ ಮತ್ತೊಂದು ಕೃಷ್ಣ ಮೃಗ ಸ್ಥಿತಿ ಗಂಭೀರವಾಗಿದೆ. ಅದನ್ನ ಉಳಿಸಿಕೊಳ್ಳಲು ಹರಸಾಹಸ ಪಡಲಾಗ್ತಾ ಇದೆ. 9 ಕೃಷ್ಣ ಮೃಗಗಳನ್ನ ನೋಡಿಕೊಳ್ಳಲು ಓರ್ವ ವೈದ್ಯ ಸೇರಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದು ನಿರಂತರವಾಗಿ ಆರೋಗ್ಯ ತಪಾಸಣೆ ಆರೈಕೆ ಮಾಡ್ತಿದ್ದಾರೆ. ಮೃತ ಕೃಷ್ಣ ಮೃಗಗಳ ಕಿಡ್ನಿ, ಲಿವರ್ ಸೇರಿ ಹಲವು ಅಂಗಾಂಗಗಳನ್ನ ಸ್ಯಾಂಪಲ್ ಆಗಿ ತೆಗೆದುಕೊಂಡಿದ್ದು ಲ್ಯಾಬ್ಗೆ ಕಳುಹಿಸಲಾಗಿದೆ. ಮಂಗಳವಾರದೊಳಗೆ ಸಾವಿಗೆ ನಿಖರ ಕಾರಣ ಏನು ಅಂತ ಗೊತ್ತಾಗಲಿದೆ. ಇವತ್ತು ನಮ್ಮ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು 20 ಸಾವನ್ನಪ್ಪಿದೆ. ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ. ಅದ್ರ ಪ್ರಕಾರ ಅದನ್ನು ಚೆಕ್ ಮಾಡ್ಲಿಕ್ಕೆ, ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ಝೂದಲ್ಲಿ ಆಗ್ತಾ ಇರೋದು ಇದು ಫಸ್ಟ್ ಇನ್ಸಿಡೆಂಟ್ ಈ ಥರ. ಹಂಗಾಗಿ ನಾವು ಮೈಸೂರು ಮತ್ತು ಬನ್ನೇರುಘಟ್ಟ ದಲ್ಲಿರತಕ್ಕಂಥ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಸದ್ಯ ಕೃಷ್ಣ ಮೃಗಗಳ ಸಾವಿನ ಅಸಲಿ ಕಾರಣ ಏನು ಅನ್ನೋದೇ ನಿಗೂಢವಾಗಿದೆ. ಸರಣಿ ಸಾವಿಗೆ ಕಾರಣ ಏನು ಅನ್ನೋದನ್ನ ತಿಳಿಯಲು ಮಂಗಳವಾರದವರೆಗೂ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.